ಇನ್ನು ನಿನ್ನೆ ಸದನ ಕದನವಾಗಿ ಮಾರ್ಪಟ್ಟು ಅತಿ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾದಂತಹ ವಿಚಾರ ಏನಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಾಪದಲ್ಲಿ ಆರಂಭದಿಂದಲೂ ಒಂದು ಗದ್ದಲ ಕೋಲಾಹಲ ನಡೀತಾ ಇದೆ. ಸದ್ಯಕ್ಕೆ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಮಾತನಾಡ್ತಾ ಇದ್ದಾರೆ. ನೋಡೋಣ. ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ಇದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯೇತರ ಸರ್ಕಾರ ರಾಜ್ಯಪಾಲರು ಆಡಳಿತ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರತಿಪಕ್ಷ ನಾಯಕರು ಏನ್ ಮಾತಾಡ್ತಾರೆ? ಏನ್ ಮಾತಾಡ್ತಾರೆ? ಆಯ್ತಪ್ಪ, ಮಾತಾಡಲಿಕ್ಕೆ ಅವಕಾಶ ಕೊಡುವ. One second. Law Minister. One second. ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ದಕ್ಷಿಣ ಭಾರತದಲ್ಲಿ ಡಿಬೇಟ್ ಆಗ್ತದೆ ಅಂತ ಹೇಳಿ ಮಾನ್ಯ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. 90 ಸರ್ಕಾರಗಳನ್ನ ಈ ದೇಶ ನಮ್ಮ ವಿರೋಧಿ ಸರ್ಕಾರಗಳನ್ನ ವಜಾ ಮಾಡಿದಂತ ಕಾಂಗ್ರೆಸ್ ನೀವು ಯಾಕೆ ಅವ್ರಿಗೆ ಉತ್ತರ ಕೊಡ್ತೀರಿ? ವೈ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್? ನೀವು ಯಾವ್ರಿಗೆ ಮಹತ್ವ ಕೊಡ್ತೀರಿ? ಕೂತ್ಕೊಳ್ಳಿ ಮೇಲೆ. ಶಿವಲಿಂಗ ಅವ್ರೆ ಅವರು ನೀವ್ ಯಾಕಂದ್ರೆ ಇಂಪಾರ್ಟೆನ್ಸ್ ಕೊಡ್ತೀರಿ? ಉತ್ತರ ಕೊಟ್ರೆ ಕೂತ್ಕೊಳ್ಳಿ. ಗೋಪಾಲಕೃಷ್ಣ ಆಯ್ತಲ್ಲ, ನೀವೆಲ್ಲ ಡಬಲ್ ಗ್ರಾಚರ್ ಗೊತ್ತಿಲ್ಲ. ಕೂತ್ಕೊಳ್ಳಿ ಈಗ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಹೇಳಿ. ಅಲ್ಲ, ಈ ಚರ್ಚೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅದು ಅವ್ರು ಇದ್ದಾರೆ. ಆಯ್ತು, ಈಗ ಬಂದಿದೆ ಜಾನೇಂದ್ರ ಮಾತಾಡಿದ್ದಾರೆ. ಮಾತಾಡೋದಾಗ್ತದ ಆಯ್ತು. ಈ ರೀತಿ ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ. ಈಗ ಬಂದು ಈಗ ಮಾತಾಡ್ತೀರಿ ನೀವು. ಯಾಕೆ ಮಾತಾಡಿ ಅವ್ರು ಏನ ಮಾತಾಡಿ ಬಂದು ನೋಡಿ. ಆಯ್ತು, ಯಾಕೆ ಹೋಗುವಾಗ ಏನ್ ಘಟನೆ ಆಯ್ತು ಅಷ್ಟೇ. ಇಲ್ಲಿ ಡಿಬೇಟ್ ದಕ್ಷಿಣ ಭಾರತದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಬಾಲಕೃಷ್ಣ ಅವರೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಟೈಮ್ ಕೊಡಿ. ಮಾತಾಡ್ತಾ ಇದ್ದಾರೆ. ಫಿನಿಶ್. ಈ ಗವರ್ನರ್ ನ ವಿಷಯಗಳ ಬಗ್ಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗವರ್ನರ್ಗಳ ಇವತ್ತು ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿದ್ದು, ನಾವು ಕಾನ್ಸ್ಟಿಟ್ಯೂಷನ್ ಸಾಮಾನ್ಯ ಗವರ್ನರ್ ಅವರು ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಸರ್ಕಾರ ಕೊಟ್ಟಿದ್ದಂತನ್ನ ಮಂಡನೆ ಮಾಡಿದ್ರು. ಮತ್ತೆ ಮಂಡನೆ ಮಾಡಿ ಇದನ್ನ ಒಪ್ಪಿದ್ದೇನೆ ಅಂತ ಹೇಳಿ ಹೊರಟಂತ ನಡೆದಂತ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳ ಬಗ್ಗೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಏನ್ ಹೇಳಿದ್ರು? ಇಲ್ಲ ನಾವು ನೀವು ನಾನು ಹೇಳಿದ್ದು ತೊಂಬತ್ತು ಸರ್ಕಾರಗಳನ್ನ ಈ ದೇಶದಲ್ಲಿ ವಜಾ ಮಾಡಿರುವಂತವ್ರು ಯಾರು? ಕಾಂಗ್ರೆಸ್ನವರು. ಅವ್ರು ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋಕೆ ಯಾವುದೇ ಗೌರವ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಲಾ ಮಿನಿಸ್ಟರ್ ಸೇರಿ ಅಂತ ಹೇಳಿ ನಾನು ಆಗ್ರಹ. ಧನ್ಯವಾದಗಳು. ಅವ್ರಿಗೆ ಯಾಕೆ ಉತ್ತರ ಕೊಡ್ತೀರಿ ನೀವು? ಏನಾಗಿದೆ ನಿಮ್ಗೆಲ್ಲ? ಅವಾಗ ನೀವು ಜನರಲ್ ನಾನು ಎಷ್ಟು ಹಿಂದೆ ಹೋಗ್ತೀನಿ, ನಮ್ಮ ಹಿರಿಯ ಹಿಂದಿನ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಸ್ಪಂದಿಸ್ತೇನೆ. ಎಷ್ಟು ಹಿಂದೆ ಹೋಗ್ತೀನಿ, ಎಷ್ಟು ಮುಂದೆ ಹೋಗ್ತೇನೆ ಅಲ್ಲ, ನನಗೆ ಯಾವುದನ್ನು ಹೇಳಬೇಕನ್ನಿಸಿದೆ ನಿಮ್ಮ ವಾದವನ್ನು ಕೇಳಿದ ಮೇಲೆ ಏನು ನನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮೆದುರು ಮಂಡಿಸಬೇಕಾಗಿದೆ, ಅದು ಮಂಡಿಸ್ತೇನೆ. ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿರಿ, ನೀವು ಕಾನ್ಸ್ಟಿಟ್ಯೂಷನ್ ಮುಟ್ಟಬೇಡ್ರಿ, ಹಂಗೆ ಇಲ್ಲೇ ಹೇಳ್ರಿ, ಅದು ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನ್ನ ಹೆಂಗೆ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ರು ಅಲ್ಲಿಂದನೂ ಚಾಲೂ ಮಾಡ್ತೇನೆ. ಸಂವಿಧಾನವನ್ನು ಏನು ಸಂವಿಧಾನ ಹೇಳಿದೆ, ನಿರ್ದೇಶನ ಕೊಟ್ಟಿದೆ, ಅಲ್ಲಿಂದನೂ ಚಾಲೂ ಮಾಡ್ತೇನೆ. ಬೇಕಂದ್ರೆ ಯಾವ ಹಂತದಿಂದ ನಿಮ್ಮ ಕೇಂದ್ರ ಸರ್ಕಾರಗಳಿಂದ ರಾಜ್ಯಪಾಲರ
ಕಚೇರಿಗಳಿಗೆ ಫೋನ್ ಬರ್ತಾವು, ಅಲ್ಲಿಂದನೂ ಚಾಲು ಮಾಡ್ತೀನಿ. ಎಲ್ಲಿ ಚಾಲು ಮಾಡಬೇಕು ಬೇಕಾದ್ರೆ ಸಮಯವನ್ನ ಇಷ್ಟಕ್ಕೆ ನಿಗದಿ ಮಾಡ್ರಿ ಅಂತ ಹೇಳ್ರಿ. ಅದನ್ನ ಸನ್ಮಾನ್ಯ ಕೇಳ್ರಿ ಅಲ್ಲ, ಅವ್ರ ಸಂವಿಧಾನದ ಬಗ್ಗೆ ದೀರ್ಘವಾಗಿ ಮಾತಾಡ್ಲಿ, ನಾವು ಮಾತಾಡ್ತೇವೆ, ನಮಗೂ ಅವಕಾಶ ಕೊಡ್ರಿ. ಸಂವಿಧಾನದ ಬಗ್ಗೆ ಅವರು ಮಾತಾಡ್ಲಿ, ಅದಾದ್ಮೇಲೆ ನಾವು ಮಾತಾಡ್ತೇವೆ.